ಗರ್ಭಕೋಶದ ಬಾಯಿನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಕ್ಯಾನ್ಸರು ಪ್ರಿವೆಂಟಬಲ್ ಕ್ಯಾನ್ಸರ್, ತಡೆಗಟ್ಟಬಹುದಾದಂತಹ ಕ್ಯಾನ್ಸರ್. ಅದು ಒಂದೇ ಕ್ಯಾನ್ಸರ್, ಅಷ್ಟು ಸುಲಭವಾಗಿ ತಡೆಗಟ್ಟಬಹುದು. ಆದರೆ ಅದಕ್ಕೆ ಏನು ಮಾಡಬೇಕು ತಡೆಗಟ್ಟಬೇಕಾದ್ರೆ ಅಂದರೆ, ನಾವು ಈ HPV ಇಂಜೆಕ್ಷನ್ಸನ್ನ ಇವಾಗ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತ ಅನ್ನೋದು ಗೊತ್ತಿರೋ ವಿಷಯ. ನಿಮಗೆ ಅಡೋಲೆಸೆನ್ಸ್ ಕೊಡ್ತಾ ಇದ್ದೀವಿ ಅಂತ ಅನ್ನೋದು ಗೊತ್ತಿರೋ ವಿಷಯ. ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರಿಗೂ ಕೂಡ ಕೊಡಬಹುದಾದಂತಹ ವ್ಯಾಕ್ಸಿನೇಷನ್ನು. ಆದರೆ ದೊಡ್ಡವರಿಗೆ, ಅಂದರೆ ಮದುವೆ ಆದವರಿಗೆ ಸಂಭೋಗ ಪ್ರಾರಂಭವಾದ ಮೇಲೆ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತಂದರೆ HPV ಟೆಸ್ಟಿಂಗ್ ಅಂತಂತ ಹೇಳ್ತೀವಿ. HPV ಅಂತನ್ನೋದು ಒಂದು ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಆ ವೈರಸ್ ಇಂದಾನೇ 99% ಈ ಸರ್ವೈಕಲ್ ಕ್ಯಾನ್ಸರ್. ಆ ಕ್ಯಾನ್ಸರ್ನ ತಡೆಗಟ್ಟಬೇಕು ಅಂತಂತಂದರೆ ಈ HPV ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. HPV ವ್ಯಾಕ್ಸಿನ್ ತಗೊಂಡಿದ್ರೂ ಕೂಡ ಒಂದು ಸತಿ ಲೈಂಗಿಕ ಸಂಬಂಧ ಶುರು ಆದಮೇಲೆ ಅವರು ಈ HPV ಟೆಸ್ಟಿಂಗ್ 5 ವರ್ಷಕ್ಕೆ ಒಮ್ಮೆ ಆದರೂ ಮಾಡಿಸ್ಕೋಬೇಕು. ಯಾಕೆಂತಂದರೆ ಈ HPV ವೈರಸ್ಸನ್ನು ಗರ್ಭಕೋಶದ ಬಾಯಿನಲ್ಲಿ ಇದೆಯಾ ಅಂತಂತ ಚೆಕ್ ಮಾಡಿ, ಇಲ್ಲ ಅಂತಂತಂದರೆ 5 ವರ್ಷಕ್ಕೆ ತಿರ್ಗಾ ಈ ಟೆಸ್ಟನ್ನು ಮಾಡಿಸ್ಕೋಬೋದು. ಚೆಕ್ ಮಾಡಿ ಇದೆ ಅಂತಂತಂದ್ರೆ ನಾವು ಅದಕ್ಕೆ ಏನು ಮಾಡಬೇಕು ಅಂತಂತ ನಿಮ್ಮ ತಜ್ಞರು ಹೇಳ್ತಾರೆ. ಓಕೆ, ಸೊ HPV ಟೆಸ್ಟಿಂಗ್ ಅಂತಂದು ತುಂಬ ಮುಖ್ಯವಾದ ಟೆಸ್ಟು ಈ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ. ಮುಂಚೆ ಎಲ್ಲ ಪ್ಯಾಪ್ಸ್ಮಿಯರ್ ಮಾಡ್ತಾ ಇದ್ವಲ್ಲಪ್ಪ, ಅದಕ್ಕೂ HPVಗೂ ಏನು ವ್ಯತ್ಯಾಸ ಅಂತಂತ ಪ್ರಶ್ನೆ. ಪ್ಯಾಪ್ಸ್ಮಿಯರ್ ಅಂತಂತಂದ್ರೆ ಗರ್ಭಕೋಶದ ಬಾಯಿಯಿಂದ ಸೆಲ್ಸ್ ತಗೊಳ್ತಾ ಇದ್ವಿ. ಸೆಲ್ಸು ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತಂತ ನೋಡ್ತಾ ಇದ್ವಿ. ಆ ವ್ಯತ್ಯಾಸ ಆಗೋದು ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನಾದರೂ ಇನ್ಫೆಕ್ಷನ್ ತಗುಲಿದ್ರೆ ಕೆಲವರಿಗೆ ವ್ಯತ್ಯಾಸಗಳಾಗುತ್ತೆ. ಅದು ಮುಂದುವರೆದು ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತಂದ್ರೆ. ಓಕೆ, ಪ್ಯಾಪ್ಸ್ಮಿಯರ್ನಲ್ಲಿ ನಾವು ಸೆಲ್ಸ್ ಅನ್ನ ನೋಡ್ತೀವಿ. ಓಕೆ, ಗರ್ಭಕೋಶದ ಬಾಯಿನ ಸೆಲ್ಸ್. ವೆರಾಸ್ HPV ಟೆಸ್ಟಿಂಗ್ ನಲ್ಲಿ ವೈರಸ್ ಇದೆಯಾ ಅಂತ ನೋಡ್ತೀವಿ. ವೈರಸ್ ಇಂದಾನೇ ಸೆಲ್ಸ್ ಬದಲಾಗೋದು. ವೈರಸ್ಸೇ ಇಲ್ಲ ಅಂತಂತಂದ್ರೆ ಸೆಲ್ಸ್ ಬದಲಾಗೋಲ್ವಲ್ಲ. ಹಾಗಾಗಿ ಅದರಿಂದ ಪ್ಯಾಪ್ಸ್ಮಿಯರ್ ಮಾಡ್ಕೊಳ್ಳೋದಾಗಿದ್ರೆ 3 ವರ್ಷಕ್ಕೆ ಒಂದ್ಸತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ವಿ. HPV ಟೆಸ್ಟಿಂಗ್ ಆದ್ರೆ 5 ವರ್ಷಕ್ಕೆ ಒಂದ್ಸತಿ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಪ್ಯಾಪ್ಸ್ಮಿಯರ್ಗಿಂತ ಖಂಡಿತವಾಗ್ಲೂ ಕೂಡ HPV ಟೆಸ್ಟಿಂಗು ಉತ್ತಮ. ತಡೆಗಟ್ಟಬೇಕು ಅಂತಂದ್ರೆ ಎಲ್ಲಾ ಹೆಂಗಸರು ಕೂಡ ಸುಮಾರು 23-25 ವಯಸ್ಸಿಂದ 65ನೇ ವಯಸ್ಸುವರೆಗೂ ಈ HPV ಟೆಸ್ಟಿಂಗ್ ಅನ್ನ ಮಾಡ್ಕೋಬೇಕು. ಅಂದ್ರೆ 23-25 ಅಂತಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಲೈಂಗಿಕ ಸಂಬಂಧ ಸುಮಾರು ವಯಸ್ಸಿಗೆ ಶುರುವಾಗಿರುತ್ತೆ ಅಂತಂತ ಅಂದ್ಕೊಂಡು, ಸೊ ಅಲ್ಲಿಂದ 65ನೇ ವರ್ಷದವರೆಗೂ 5 ವರ್ಷಕ್ಕೆ ಒಂದ್ಸತಿ HPV ಟೆಸ್ಟಿಂಗ್ ಮಾಡ್ಕೋಬೇಕು. ಎಲ್ಲ ಹೆಂಗಸರು ಮಾಡ್ಕೊಳ್ಳೋದ್ರಿಂದ ಇದನ್ನು ಖಂಡಿತವಾಗ್ಲೂ ತಡೆಗಟ್ಟಬಹುದು.